ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಸಿದ್ಧತೆಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಸ್ಥಳದಲ್ಲೇ ಇದ್ದಾರೆ, ಮಾಹಿತಿಯನ್ನ ಪಡೆಯೋಣ. ಅಣ್ಣಪ್ಪ, ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ? ಜೊತೆಗೆ ಇಲ್ಲಿ ಜನವನ್ನ ನೋಡಿದ್ರೆ ನಾವು ಹೈಸ್ಕೂಲ್ ಮೈದಾನದಲ್ಲಿ ಜನಸಾಗರ ಸೇರಿರೋದು, ಅವ್ರ ಅಂತಿಮ ದರ್ಶನ ಪಡಿಬೇಕಾದ್ರೆ ಬಹಳ ತಡವಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಲ್ಲೇ ಇದ್ದೀರಾ ನೀವು ಸ್ಥಳದಲ್ಲಿ, ಸೊ ಎಷ್ಟು ಗಂಟೆಗೆ ಆಗ್ಬಹುದು? ಇದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗ್ತಾ ಇದೆಯಾ ಅಣ್ಣಪ್ಪ? ಚೈತ್ರ, ಖಂಡಿತವಾಗ್ಲೂ ಶಾಮನೂರು ಶಿವಶಂಕರಪ್ಪರವರಿಗೆ ಅಭಿಮಾನಿಗಳ ದಂಡೆ ಇರುವಂಥದ್ದು. ಅವ್ರನ್ನ ನೋಡಲಿಕ್ಕೆ ಈಗ ಜನಸಾಗರವೇ ಹರಿದು ಬಂದಿದೆ ದಾವಣಗೆರೆಗೆ. ಈಗ ಸದ್ಯ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಪಾರ್ಥಿವ ಶರೀರ ಇರುವಂಥದ್ದು. ಈಗ ನಾನಿರುವಂಥ ಸ್ಥಳ ಏನಂತಂದರೆ, ಅಂತ್ಯಕ್ರಿಯೆಗೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ SS ಮಲ್ಲಿಕಾರ್ಜುನ ಅವರ ಒಡೆತನದ ಏನು ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ, ಆ ರೈಸ್ ಮಿಲ್ನಲ್ಲಿ ಆ ಜಾಗದಲ್ಲಿ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾನು ನಿಮಗೆ ಮತ್ತೊಂದು ಈಗ ತೋರಿಸ್ತಾ ಹೋಗ್ತಾ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಾನು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಂತ ಜನರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. VIP ಗಳಿಗೆ ಒಂದು ಕೌಂಟರ್ನ ಮಾಡಿರುವಂಥದ್ದು, VIP ಗಳಿಗೆ ಒಂದೊಂದು ಕೌಂಟರ್ ಮಾಡಿರುವಂಥದ್ದು, ಸಾರ್ವಜನಿಕರಿಗೂ ಕೂಡ ಒಂದು ಕೌಂಟರ್ನ ಮಾಡಿರುವಂಥದ್ದು. ಎಲ್ಲರಿಗೂ ಯಾವುದೇ ರೀತಿಯಾದಂತಹ ನುಗ್ಗಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂಥದ್ದು. ಈಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಶಿವಶಂಕರಪ್ಪನವರ ಪತ್ನಿಯ ಸಮಾಧಿ ಆಗಿದೆ, ಪಾರ್ವತಿಯಮ್ಮನವರ ಸಮಾಧಿ ಆಗಿದೆ. ಅವರ ಸಮಾಧಿಯ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತೇನೆ. ಶಾಮನೂರು ಶಿವಶಂಕರಪ್ಪನವರ ಏನು ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದಿರು ಸಮಾಧಿನೂ ಕೂಡ ಅದ್ರ ಪಕ್ಕದಲ್ಲಿ ಇರುವಂಥದ್ದು. ಈ ಕಲ್ಮೇಶ್ವರ ರೈಸ್ ಮಿಲ್ ಏನಿದೆ, ಸಾವಿರಾರು ಜನಕ್ಕೆ ಏನು ಕೆಲಸವನ್ನು ಕೊಟ್ಟಿರುವಂತಹ ಇದು ಕಲ್ಮೇಶ್ವರ ರೈಸ್ ಮಿಲ್ ಈಗ ಇಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಯಾವ ರೀತಿ ಜನರಿಗೆ ಯಾವುದೇ ರೀತಿಯಾದಂಥ ನುಗ್ಗಲಾಗಬಾರ್ದು, ಬಂದಂಥವ್ರಿಗೆ ವ್ಯವಸ್ಥೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು 500ರಿಂದ 600ವರೆಗೂ ಚೇರನ್ನು ಹಾಕಿರುವಂಥದ್ದು. ಜನಕ್ಕೆ ನಿಂದಿರ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಈಗ ಸದ್ಯ ಸರ್ಕಾರಿಯ ಏನು ಹೈಸ್ಕೂಲ್ ಮೈದಾನ ಏನಿದೆ, ಮೈದಾನದಲ್ಲಿ ಈಗ ಪಾರ್ಥಿವ ಶರೀರ ಇರುವಂಥದ್ದು. ಅಲ್ಲೂ ಕೂಡ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಅಲ್ಲಿಂದ ಈಗ ಮೆರವಣಿಗೆ ಮುಖಾಂತರ ಈ ರೈಸ್ ಮಿಲ್ಗೆ, ಕಲ್ಮೇಶ್ವರ ರೈಸ್ ಮಿಲ್ಗೆ ಬರುತ್ತೆ. ಸುಮಾರು 4-4:30 ಆಗುತ್ತೆ ಅನ್ನುವಂಥ ಮಾತುಗಳನ್ನು ಸಂಬಂಧಿಕರು ಈಗ ಹೇಳ್ತಾ ಇರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಅಣ್ಣಪ್ಪ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಹೈಸ್ಕೂಲ್ ಮೈದಾನದಿಂದ ನೇರವಾಗಿ ಕಲ್ಲೇಶ್ವರ ಮಿಲ್ಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ದಾವಣಗೆರೆಯ ಜನ ಸೇರಿದ್ದಾರೆ, ಬೇರೆ ಜಿಲ್ಲೆಗಳಿಂದ ಬಂದವರಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವ್ರು ಮಾಡಿರುವಂಥ ಸಹಾಯವನ್ನು ನೆನಪಿಸ್ಕೊಳ್ತಾ ಇದ್ರು. ಒಬ್ಬ ಟೈಲರ್ ಶಾಪ್ ಇಟ್ಟವ್ರಿಗೂ ಕೂಡ ಯಾವ ರೀತಿ ಅವ್ರಿಗೆ ಧನ ಸಹಾಯ ಮಾಡಿದ್ರು, ಜೀವನ ಕಟ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡಿದ್ರು, ಇದ್ರ ಬಗ್ಗೆ ನೆನಪಿಸ್ಕೊಳ್ತಾ ಇದ್ರು. ಒಂದಷ್ಟು ಜನ ಕಣ್ಣೀರು ಹಾಕಿದ್ರು, ಹೀರೋನ ಕಳ್ಕೊಂಡ್ವಿ ನಾವು ಅನ್ನೋದಾಗಿ. ತುಂಬು ಜೀವನ, 95 ವರ್ಷದ ತುಂಬು ಜೀವನ, ಜೊತೆಗೆ ಸಾರ್ಥಕ ಜೀವನ. ರಾಜಕೀಯ ಅಂತ ಹೇಳಿದ್ರೆ ಕುರ್ಚಿ ಕದನಗಳೇ ಇರುತ್ತೆ, ಅಧಿಕಾರದ ಹಪಾಹಪಿ ಇರುತ್ತೆ. ರಾಜಕೀಯ ಅಂದ್ರೇನೆ ಅಧಿಕಾರ ಅನ್ನೋದಾಗಿ ನೋಡುವಂತ ರಾಜಕಾರಣಿಗಳ ನಡುವೆ 95 ವರ್ಷ ರಾಜಕಾರಣದಲ್ಲಿ ಅವ್ರು ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಜೊತೆಗೆ ಈಶ್ವರ್ ಖಂಡ್ರೆ ಅವ್ರು ಮಾತನಾಡ್ತಾ ಇದ್ರು, ಇತ್ತೀಚೆಗೆ ಅವ್ರು ಭೇಟಿಯಾದಂತ ಸಂದರ್ಭ, ಈ ವಯಸ್ಸಿನಲ್ಲೂ ಕೂಡ ಆರೋಗ್ಯ ಕೈ ಕೊಟ್ಟಿದೆ, ಚಿಕಿತ್ಸೆ ಪಡಿತಾ ಇದ್ದಾರೆ, ಉಸಿರಾಟ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲೂ ಕೂಡ ಏನಾಗ್ತಾ ಇದೆ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿ ಆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ರಂತೆ. ಖುದ್ದು ಇವಾಗಲೇ ಈಶ್ವರ್ ಖಂಡ್ರೆ ಅವ್ರು ಮಾತನಾಡ್ತಾ ಅದನ್ನ ನೆನಪಿಸಿದ್ರು.